ಗುರುಜಿ, ಇಂದಿನ ಸಂಚಿಕೆಯನ್ನ ರಹಸ್ಯಮಯ ಸಂಚಿಕೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಇವತ್ತು ಬಹಳ ರಹಸ್ಯಗಳನ್ನ ನಮ್ಮ ಮುಂದೆ ಇಡ್ತಿದ್ದೀರಾ. ಅದ್ಯಾವ್ದು ಗುರುಜಿ ಮೂರನೇ ರಹಸ್ಯ? ಇನ್ನೊಂದು ವಿಶೇಷವಾದ ರಹಸ್ಯವನ್ನ ಹೇಳಕ್ಕೆ ಮೊದಲು ಒಂದು ವಿಶೇಷ ಸೂಚನೆ, ಚೆನ್ನಾಗಿ ಗಮನ ಇಟ್ಟು ಆಲಿಸಿ. ಅರ್ಥ ಆಯ್ತಾ? ಪಾಲಿಸಿ. ನಾನು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ವಿಚಾರಗಳನ್ನು ಕೆಲವೊಮ್ಮೆ ಕೆಲವೊಂದು ಸಮಯದಲ್ಲಿ ಹೇಳ್ತಕ್ಕಂಥ ವಿಚಾರಗಳು ಭಾಳ ಕರೆಕ್ಟಾಗಿ ಇದ್ದ ಸಮಯದಲ್ಲೇ ಹೇಳ್ತೀನಿ, ಬಿಡುವಾಗ ಭಾಳ ಸಮಯೋಚಿತವಾಗಿ ಬಿಡ್ತೀವಿ. ಅದಕ್ಕೋಸ್ಕರ ನೀವುಗಳು ದಯವಿಟ್ಟು ಗಮನಿಸಬೇಕಾದ ವಿಚಾರ, ನಾನು ಯಾವ ಕಾಲಕ್ಕೂ ಆಶ್ರಮದ ಹತ್ರ ಹೊರಟೋಗಿದ್ದೀನಿ. ಆದ್ದರಿಂದ ಇಲ್ಲಿ ನೂತನವಾಗಿರ್ತಕ್ಕಂಥ ಅಂದರೆ ನಮ್ಮ ಹಳೇ ಮನೆ ನಿವಾಸದಲ್ಲಿ, ನನ್ನ ಹಳೆಯ ಕಚೇರಿ ನಿವಾಸದಲ್ಲಿ ನಾನಿಲ್ಲ. ಆದ್ದರಿಂದ ದಯವಿಟ್ಟು ಯಾರು ಯಾವ ಕಾಲಕ್ಕೂ ಅಲ್ಲಿ ಹೋಗಿ ಕೂತ್ಕೋಬೇಡಿ. ಒಂದು. ಎರಡನೇ ಭಾಗ, ಅಲ್ಲಿ ಹೋಗಿ ಕೇಳಿದ್ರೂ ನಿಮಗೂ ಪ್ರಯೋಜನವಿಲ್ಲ. ನಿಮ್ಮೆಲ್ಲರಿಗೂ ಒಂದು ಅವಕಾಶವನ್ನು ಕೊಡೋಕ್ಕೆ ದೂರವಾಣಿ ಸಂಖ್ಯೆಯನ್ನು ಕೊಟ್ಟೇ ಕೊಡ್ತೀನಿ, ಅಲ್ಲಿರ್ತಕ್ಕಂಥ ವಿಳಾಸವನ್ನು ಕೊಡ್ತೀನಿ. ನೂತನವಾದ ಗೃಹ ಯಾವ ಕಾಲಕ್ಕೆ ಹೋಗಿದ್ದೀವಿ, ಏನು ಎತ್ತ ಅಂತ ಅದಕ್ಕಿರ್ತಕ್ಕಂಥ ವಿಚಾರಗಳು ತಿಳಿಸ್ತೀನಿ. ಯಾಕೆ ಗೊತ್ತಾ? ನೀವು ಹಳೆ ಮನೆಗೆ ಹೋದಾಗ ನನಗೇನು ಬೇಜಾರಿಲ್ಲ, ಹೋಗಿ ವಾಪಸ್ ಬರ್ತೀರಾ, ವೇಸ್ಟು. ಒಂದು. ಎರಡನೇ ಭಾಗ ಏನಾಗುತ್ತೆ, ಸಾಕಷ್ಟು ಜನ ಹೊಟ್ಟೆ ಕಿಚ್ಚು ಜನ ಇರ್ತಾರೆ, ನಮಗಾಗೋರು ಆಗದಿದ್ದವರು ಇರ್ತಾರೆ. ಅಲ್ಲಿ ಕೂತ್ಕೊಂಡಾಗ ಇನ್ನೊಂದು ಹೇಳಿರ್ತಾರೆ. ನಾನು ಈ ಮಾಧ್ಯಮದಲ್ಲಿ ಹೇಳದಿದ್ದಾಗ ಏನಂತಾರೆ, ಗುರುಗಳು ಓಡ್ ಹೋದ್ರಪ್ಪ ಮನೆ ಬಿಟ್ಟು, ಬೇಕಾಷ್ಟು ದುಡ್ಡು ಮಾಡಿಬಿಟ್ರು ಅಂತ ಕೂಡ ಹೇಳ್ಬೋದು. ಹೇಳ್ತಾರೆ, ಅಂಥವರೇ ಇರೋದಲ್ಲಿ ಸುತ್ತಮುತ್ತಲು. ಆದ್ದರಿಂದ ದಯವಿಟ್ಟು ನೀವುಗಳು ಜನಗಳು ಹೀಗೆ ಇರ್ತಾರೆ ಹಾಗೇ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ನಾನು ಎಲ್ಲೂ ಓಡ್ ಹೋಗಿಲ್ಲ. ನಮ್ಮ ಆಶ್ರಮದ ಕೆಲಸ ಇನ್ನೇನು ಹತ್ತಿರ ಬರ್ತಾ ಇದೆ. ಆಶ್ರಮದ ಕೆಲಸ ಹತ್ತಿರ ಬರ್ತಾ ಇದ್ದಾಗ ದೂರ ಇದ್ದರೆ ಕೆಲಸ ಮಾಡ್ಸೋಕ್ಕಾಗತ್ತಾ? ಅದಕ್ಕೆ ಹತ್ತಿರದಲ್ಲೇ ಇದ್ದು ಆ ಕೆಲಸವನ್ನು ಮಾಡ್ತೀವಿ. ನಿಗೂಢ ಪ್ರದೇಶ ಅಂದರೆ ಏನು, ಕಾಡಲ್ಲಿ ಏನು ಕೂತಿಲ್ಲ, ನಿಧಾನವಾಗಿ ಆಶ್ರಮದ ವಿಳಾಸನೂ ಕೊಡ್ತೀವಿ. ಕೆಲಸ ಕಾರ್ಯ ಮಾಡಬೇಕು. ಮಧ್ಯೆ ನೀವು ಬಂದ್ಬಿಟ್ಟು ಅಲ್ಲಿ ನಮ್ಮ ಕೆಲಸ ಹಿಂಗೆ ನಮ್ದು ಹಾಗೆ ಅಂತ ನೀವು ಹೇಳ್ತಾ ಕೂತ್ಕೊಂಡ್ರೆ ನಾನು ಆ ಕೆಲಸ ನೋಡಲ್ಲ, ನಿಮ್ಮ ಕೆಲಸ ನೋಡಲ್ಲ. ಅದಕ್ಕೆ ಆಗದೆ ಇರೋದ್ರಿಂದ ಡೋಂಟ್ ಡಿಸ್ಟರ್ಬ್ ಅನ್ನೋ ಬೋರ್ಡ್ ಹಾಕೋ ಬದಲು ನಾನೇ ದೂರ ಡಿಸ್ಟರ್ಬ್ ಇಲ್ಲದೆ ಹೊರಟೋಗ್ತಾ ಇದ್ದೀನಿ. ಆದ್ದರಿಂದ ಆ ದೂರ ಹೋಗಿರೋ ಸ್ಥಳವನ್ನು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ತಿಳಿಸ್ತೀನಿ. ಆದರೆ ಆ ಯಾತ್ರೆಯನ್ನು ಪರಿಪೂರ್ಣ ಮಾಡಿದ ನಂತರ ಪ್ರತಿಯೊಬ್ಬರಿಗೂ ಅವಕಾಶ. ಆಮೇಲೆ ಈ ಸಲ ಯಾವುದೇ ಕಾರಣಕ್ಕೂ ನೀವು ಅಪಾಯಿಂಟ್ಮೆಂಟ್ ಇಂಥವ್ರು ಕೊಟ್ಟಿಲ್ಲ ಅಂಥವ್ರು ಕೊಟ್ಟಿಲ್ಲ ಅಂತ ಅಂದ್ಕೊಳ್ಬೇಡಿ. ಯಾತ್ರೆ ವಿಚಾರಕ್ಕೆ ಒಂದು ದೂರವಾಣಿ ಸಂಖ್ಯೆ, ಯಾತ್ರೆ ಬಿಟ್ಟು ಪರಿಪೂರ್ಣವಾಗಿ ಒಂದು ಅಪಾಯಿಂಟ್ಮೆಂಟ್ಗೆ ಅದೇ ದೂರವಾಣಿ ಸಂಖ್ಯೆ, ಬೇರೆ ವಿಚಾರ ಕೊಡ್ತೀನಿ. ಇದರಲ್ಲಿ ಬರೀ ವಿಚಾರ, ಬರೀ ನಿಮ್ಮ ಅಪಾಯಿಂಟ್ಮೆಂಟ್ ಮಾತಾಡ್ಕೊಳ್ಳೋಕ್ಕೆ, ನಿಮ್ಮ ಕಷ್ಟ ಸುಖಗಳು ಮಾತಾಡೋಕ್ಕೆ. ಇನ್ನೊಂದರಲ್ಲಿ ಬರೀ ಯಾತ್ರೆ ಬಗ್ಗೆ, ನಾವು ಲೋಕಚಿಂತನೆ ಬಗ್ಗೆ, ದೇವಸ್ಥಾನ ಸಂಸ್ಥೆಗಳ ಬಗ್ಗೆ, ನಿಮಗಿರ್ತಕ್ಕಂಥ ದೇವಾಲಯಗಳು ಜೀರ್ಣೋದ್ಧಾರ ಆಗೋ ಬಗ್ಗೆ, ಎಷ್ಟೋ ಜನ ಬಡ ಮಕ್ಕಳಿಗಾಗಲಿ, ಎಷ್ಟೋ ಜನ ಅನಾಥರಿಗಾಗಲಿ ವೆಲ್ಫೇರ್ ಅಂದರೆ ಅವರಿಗೆಲ್ಲ ಸುಖವಾಗಿ ಅಂಥವ್ರ ಅವಕಾಶಗಳನ್ನು ಮಾಡಿಕೊಡೋಕ್ಕೆ ಸಂಘ ಸಂಸ್ಥೆಗಳು ಕಷ್ಟಪಡ್ತಿದ್ದವ್ರಿಗೆ ಪ್ರಯತ್ನಪೂರ್ವಕವಾಗಿ ಅವ್ರ ಪರಿಹಾರಕ್ಕಾಗಲಿ ಅದಕ್ಕೆ ವ್ಯವಸ್ಥಿತವಾಗಿ ಇಡ್ತೀವಿ. ಆದ್ದರಿಂದ ದಯವಿಟ್ಟು ಎಲ್ಲ ವೀಕ್ಷಕರಲ್ಲಿ, ಎಲ್ಲ ಪ್ರೇಕ್ಷಕರಲ್ಲಿ, ಎಲ್ಲ ಅಭಿಮಾನಿ ವರ್ಗದವರಿಗೆ ಮಾತ್ರ ಈ ವಿಶೇಷವಾಗಿರ್ತಕ್ಕಂಥ ಸೂಚನೆ ಮನದಟ್ಟಾಗೋ ಹಾಗೆ ಹೇಳ್ತಾ ಇದ್ದೀನಿ. ಹಳೇ ಮನೆ ನಿವಾಸದ ಹತ್ರ ನಾನು ಹೋಗುತ್ತಾ ಇಲ್ಲ, ಅಲ್ಲಿ ಇಲ್ಲ, ಕಚೇರಿ ಬದಲಾಗಿದೆ, ದೂರದಲ್ಲೇ ಇದ್ದೀನಿ. ಆದರೂ ಕರೆ ಮಾಡಿ ವಿಚಾರವನ್ನು, ಒಂದು ಕರೆಯನ್ನು ಕೊಡ್ತೀನಿ. ಆ ಕರೆಯ ಮುಖಾಂತರ ತಾವೆಲ್ಲ ಬಂದು ಭೇಟಿ ಮಾಡ್ಬೋದು. ಇದರಿಂದ ಒಂದು ಅಡ್ವಾಂಟೇಜ್ ನಮಗೇನು ಅಂದರೆ, ನಿಜವಾದ ಅಭಿಮಾನ ಇರೋರು ಖಂಡಿತವಾಗ್ಲೂ ಬರೋಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ. ನಿಜವಾದ ಪ್ರೀತಿ ವಿಶ್ವಾಸ ಇದ್ದವರು ಬಂದೇ ಬರ್ತೀರಾ. ಅದಾದ ಮೇಲೆ ನಿಮ್ಮ ಕಷ್ಟಗಳ ಪರಿಹಾರ ಮಾಡೋಕ್ಕೆ ಇನ್ನೇನು ವಿಧಿ ಇಲ್ಲ, ಯಾರ ಹತ್ರನೂ ಹೋಗೋ ಬದಲು ಬಂದಿರ್ತೀರ, ಅಂಥವ್ರು ಕೂಡ ಪರಿಹಾರ. ಆದರೆ ಇಂಥ ಒಂದು ಕಿಡಿಗೇಡಿಗಳಾಗಿರ್ತಕ್ಕಂಥವ್ರು, ವೈಯಕ್ತಿಕವಾಗಿರ್ತಕ್ಕಂಥ ದೂಷಣೆ ಮಾಡಿಕೊಂಡಿರೋರಲ್ಲಿ, ಟೀಕೆ ಟಿಪ್ಪಣಿಗಳು ಮಾಡತಕ್ಕಂಥವ್ರೆಲ್ಲ 1 ಕಿಲೋಮೀಟರ್ ದೂರ ತಳ್ಳಿದ ಹಾಗೆ ಆ ಭಗವಂತ ತನ್ನ ಹತ್ರ ಕರ್ಸ್ಕೊಂಡ್ಬಿಟ್ಟಿದ್ದಾಳೆ ದೇವಿ. ಅದಕ್ಕೆ ಆಶ್ರಮದ ಹತ್ರ ದೂರ ಹೋಗಿರೋದ್ರಿಂದ ಆ ಶ್ರಮ ನಮಗೆ ಬೇಡಪ್ಪ ಅಂತ ನಾನೇ ಹೊಟ್ಟೋಗಿದ್ದೀನಿ. ಯಾಕೆಂದರೆ ಅವರು ಸುಮ್ಮನೆ ಯಾಕೆ ಟೀಕೆ ಟಿಪ್ಪಣಿಗಳು ಮಾಡ್ಕೊಳ್ಳೋದು. ನೀವು ನಾವು ಆ ಬಾಂಧವ್ಯ ಹಾಗೆ ಇಟ್ಕೊತೀನಿ. ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ಮುಖಾಂತರ ತಿಳಿಸಿದ್ದೀನಿ. ಒಂದು. ಇಷ್ಟೆಲ್ಲ ವಿಚಾರ ತಿಳಿಸಿರೋದಕ್ಕೆ ರಹಸ್ಯ ತಿಳಿಸ್ಬೇಕಲ್ವಾ? ಈ ಸೂಚನೆ ಜೊತೆಗೆ ರಹಸ್ಯ ತಿಳಿಸ್ತೀನಿ. ಈಗ ನೋಡಿ ರಹಸ್ಯದ ಮಹಿಮೆ. ನೀವೇನು ಮಾಡ್ಬೇಕೀಗ, ಏನು ಮಾಡ್ಬೇಕು ಹೇಳಿ, ಹೇಳ್ತೀನಿ ಕೇಳಿ. 1 ಲೀಟ್ರಲ್ಲಿ 1 ಲೀಟ್ರು ವಿಸ್ಕಿ ಬ್ರ್ಯಾಂಡಿ, ಅರ್ಧ ಲೀಟ್ರು ವಿಸ್ಕಿ, ಅರ್ಧ ಲೀಟ್ರು ಬ್ರ್ಯಾಂಡಿ. ಏನಪ್ಪ ಮಾಡೋದು, ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಗ್ಲಾಸ್ ಹಾಕ್ಕೊಂಡು ರಾತ್ರಿ ಹಾಕೊಂಡು ಕುಡಿಯೋದಾ ಅಂತ? ಅಲ್ಲ, ನಾನು ಎಷ್ಟೋ ಜನಕ್ಕೆ ಬಿಡಿ ಅಂತ ಕ್ಯಾಕ್ರು ಸುಗ್ದಿದ್ದೀನಿ. ನಾನು ನಿಮ್ಮನ್ನು ಕುಡಿ ಅಂತ ಹೇಳ್ತೀನಿ. ಇದು ರಹಸ್ಯ ಹೇಳ್ತಾ ಇದ್ದೀನಿ ಕೇಳಿ. 1 ಲೀಟ್ರು ವಿಸ್ಕಿನಲ್ಲಿ ಅರ್ಧ ಬ್ರ್ಯಾಂಡಿ, ಅರ್ಧ ವಿಸ್ಕಿ ಇದ್ದ ಹಾಗೆ ಬೇರೆ ಬೇರೆ ಬ್ರ್ಯಾಂಡನ್ನು ಮಿಕ್ಸ್ ಮಾಡ್ಕೋಬೇಕು. ಯಾಕೆ ಅಂದರೆ, ರಾಹು ಬಂದು ಒಂದು ಬ್ರ್ಯಾಂಡು, ಕೇತು ಬಂದು ಇನ್ನೊಂದು ಬ್ರ್ಯಾಂಡು, ಎರಡೂ ಸೇರಿಸಿದಾಗ ವಿಸ್ಕಿ. ನೀವು ಯಾವುದು ತಿಳ್ಕೊಳ್ಳಿ, ಯಾವತ್ತು ವಿಶೇಷವಾಗಿ ಒಬ್ಬ ಮನುಷ್ಯ ಚೆನ್ನಾಗಿ ಕುಡಿತಾನೆ, ಅವನಲ್ಲಿರ್ತಕ್ಕಂಥ ದೌರ್ಬಲ್ಯನೇ ಕುಡಿತಾ, ಇವನು ಇದಕ್ಕೆ ಬ್ಯಾಡ್ ಎಡಿಕ್ಸ್ಗೆ ಅಡಿಕ್ಟ್ ಆಗ್ಬಿಡ್ತಾನೆ ಅನ್ನೋದಕ್ಕೆ ಕಾರಣ ಯಾರು ಗೊತ್ತಾ? ಆ ಶನೇಶ್ವರ. ಅಂದರೆ ಕರ್ಮದೇವತೆ ಆಗಿರೋ ಶನೇಶ್ವರನು ಅಕಸ್ಮಾತ್ ನೀಚ ಸ್ಥಾನದಲ್ಲೋ ನೀಚ ಜಾಗದಲ್ಲಿ ಕೂತ್ಕೊಂಡಾಗಲೇ ಇವನಿಗೆ ಇಂಥ ಒಂದು ದುರ್ಬುದ್ಧಿ ಬರೋದು.
ಇದನ್ನು ಪರಿಹಾರ ಮಾಡೋಕ್ಕೆ ಅವಕಾಶ ಖಂಡಿತವಾಗಲು ಗಂಡ ಸಿಕ್ಕಾಪಟ್ಟೆ ಕುಡಿತಾನೆ, ಸರಿಪಡಿಸಿ ನನ್ನ ಮಗ ಯಾಕೋ ಮದುವೆ ಮಾಡಿಕೊಂಡ್ರು ಹೆಂಡತಿ ಹತ್ರ ಸಂಸಾರ ಸರಿಯಾಗಿ ನಡೀತಾ ಇಲ್ಲ, ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅಂಥವ್ರಿಗೆ ಪರಿಪೂರ್ಣ ಅನುಗ್ರಹ ಅಂದರೆ ಗಂಡ ಇಲ್ಲ, ಹೆಣ್ಮಗಳಾಗಿದ್ರು ಅವಳು ಸಹ ರೂಮಲ್ಲಿ ಬಾಗಿಲಾಕೊಂಡು 90-60 ಅಂತ ಜಾಸ್ತಿ ಆಗ್ತಾ ಬಾಟ್ಲ್ ಕುಡ್ಕೊತಾ ಇದ್ದಾಳೆ, ಹಿಂಗಾಗ್ಬಿಟ್ಟಿದೆ ಸಂಸಾರ, ಇದನ್ನೆಲ್ಲ ಸರಿಪಡಿಸಿ ಅಂತ ಎಷ್ಟೋ ಜನ ಕೇಳ್ಕೊಳ್ಳೋರಿಗೆ ಇಷ್ಟೋ ಜನ ಏಕಾಂತವಾಗಿ ಎಲ್ಲರಿಗೂ ಒಂದೇ ಸಮವಾಗಿರ್ತಕ್ಕಂಥ ಪರಿಹಾರ ಕೊಡ್ತಾ ಇದ್ದೀನಿ.